ಸರ್ಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಚಿವರ ತಲೆದಂಡವಾಗಬೇಕು ಅನ್ನುವಂತ ಬಿಜೆಪಿಯ ಆಕ್ರೋಶ ಇತ್ತಲ್ಲ. ಸಚಿವರು ಅವರಿಗೆ ಗೊತ್ತಿಲ್ಲದೆ ಎಲ್ಲವೂ ನಡೆದು ಬೀಳುತ್ತಾ, ಅಧಿಕಾರಿಗಳು ಹಾಗಾದ್ರೆ ಅವರಿಗೆ ಗೊತ್ತಿಲ್ಲದೆಯೇ ಕೋಟಿ ಕೋಟಿ ಲೈಸೆನ್ಸ್ಗೆ ಬಾರ್ ಲೈಸೆನ್ಸ್ಗೆ ಹಣವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಬಂದಾಗ ನೋಡಿ, ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರೋದು ಅಧಿಕಾರಿಗಳು ಲಂಚ ತಗೊಂಡ್ರೆ ಮಂತ್ರಿಗಳು ಯಾಕೆ ರಾಜೀನಾಮೆಯನ್ನು ಕೊಡಬೇಕು, ಮಂತ್ರಿಗಳು ಯಾಕೆ ಆರ್ ಬಿ ತಿಮ್ಮಾಪುರ್ ಅವ್ರು ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಮಾತನ್ನ ವಿರಾಜಪೇಟೆಯಲ್ಲಿ AS ಪೊನ್ನಣ್ಣ ಹೇಳಿದ್ದಾರೆ. ಆ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದ ಹಾಗೆ ಸಚಿವರ ರಾಜೀನಾಮೆಯನ್ನ ಕೇಳೋದು ಅಪ್ರಸ್ತುತ ಅನ್ನೋ ಮಾತನ್ನ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ. ಪೊನ್ನಣ್ಣ ಅವರು ಹೇಳೋ ಮೂಲಕ ಆರ್ ಬಿ ತಿಮ್ಮಾಪುರ್ ಅವರ ಬೆನ್ನಿಗೆ ನಿಂತಂಗೆ ಕಾಣಿಸ್ತಾ ಇದೆ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದ್ದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದ್ದಾರಲ್ಲ, ಯಾರು ರಾಜೀನಾಮೆ ಕೊಡಬೇಕು? ಅದಕ್ಕೆ ಯಾರೋ ಒಬ್ಬ ಅಧಿಕಾರಿ ಎಲ್ಲೋ ಭ್ರಷ್ಟಾಚಾರ ತಗೊಂಡು ಸಿಕ್ಕಾಕೊಂಡ್ರೆ ಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳಿದ್ರೆ, ಈ ದೇಶದ ಸುರಕ್ಷತೆಯನ್ನು, ಈ ದೇಶದ ಗಡಿಯನ್ನು ಕಾಪಾಡುವಂಥ ಜವಾಬ್ದಾರಿ ವಹಿಸ್ಕೊಂಡಿರುವಂಥ ಮಂತ್ರಿ ಏನು ಮಾಡಬೇಕು? ಪುಲ್ವಾಮಾ, ಪಹಲ್ಗಾಮ್ ಇದೆಲ್ಲ ನಡೆದಾಗ ಜವಾಬ್ದಾರಿ ಅಲ್ವ ಅವ್ರದ್ದು? ಅದು ಅವ್ರ ಜವಾಬ್ದಾರಿ ನೆರವೇರಿಸಲಿ. ಇಲ್ಲಿದ್ದು ಮಂತ್ರಿ ಆಮೇಲೆ ನೋಡೋಣ. ಅಲ್ಲ, ನಾನು ನೋಡಲಿಲ್ಲ, ನಾನೇನು ಭ್ರಷ್ಟಾಚಾರದ ಪರ ಮಾತಾಡ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅಧಿಕಾರಿಗಳ ಹಂತದಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ನೀವು ಮಂತ್ರಿಗಳು ರಾಜೀನಾಮೆ ಕೊಡಿ ಅಂತ ಹೇಳೋದು ಎಷ್ಟು ಸೂಕ್ತ ಅಂತ ಹೇಳುವಂಥ ಪ್ರಶ್ನೆ. ಆದರೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ದಾಖಲೆಗಳಿದೆ ಅಥವಾ ಅದಕ್ಕೆ ಆಧಾರ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕ್ರಮ ಜರುಗಲೇಬೇಕು. ನೇರವಾಗಿ ಯಾವುದಾರ ಮಂತ್ರಿಯಲ್ಲಿ ಅವರ ಕರ್ತವ್ಯ ಲೋಪ ಇದ್ದರೆ, ವೈಫಲ್ಯ ಇದ್ದರೆ ರಾಜೀನಾಮೆ ಕೊಡಲೇಬೇಕು ಅವರು, ಯಾರೇ ಮಂತ್ರಿ ಇರಲಿ. ಆದರೆ ಅದು ಅನ್ವಯ ಕೇಂದ್ರಕ್ಕೂ ಆಗುತ್ತೆ, BJP ಆಡಳಿತ ಸರ್ಕಾರಕ್ಕೂ ಆಗುತ್ತೆ, ಕಾಂಗ್ರೆಸ್ ಆಡಳಿತ ಸರ್ಕಾರಕ್ಕೂ ಕೂಡ ಆಗುತ್ತೆ ಅಂತ ಹೇಳೋದು ಕೇಳ್ತಾ ಇದ್ದಾರೆ. ಅದು ಅವ್ರನ್ನೇ ಕೇಳಬೇಕು, ಮುಖ್ಯಮಂತ್ರಿಗಳಿಗೆ. ಅಲ್ಲ, ಇದರ ಪೂರ್ಣ ಮಾಹಿತಿ ನನ್ನ ಹತ್ರ ಇಲ್ಲ. ನಾನು ಕೂಡ ಬೆಳಗ್ಗೆ ಪೇಪರ್ನಲ್ಲಿ ಓದಿದ್ದೀನಿ ಅಷ್ಟೇ, ಬೆಂಗಳೂರಿಗೆ ಹೋಗಿಲ್ಲ, ನಾನು 1 ವಾರ ಆಯಿತು. ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದ್ದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದ್ದಾರಲ್ಲ. ಸರ್ಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಚಿವರ ತಲೆದಂಡವಾಗಬೇಕು ಅನ್ನುವಂಥ ಬಿಜೆಪಿಯ ಆಕ್ರೋಶ ಇತ್ತಲ್ಲ. ಸಚಿವರು ಅವರಿಗೆ ಗೊತ್ತಿಲ್ಲದೆ ಎಲ್ಲವೂ ನಡೆದು ಬೀಳುತ್ತಾ, ಅಧಿಕಾರಿಗಳು ಹಾಗಾದ್ರೆ ಅವರಿಗೆ ಗೊತ್ತಿಲ್ಲದೆಯೇ ಕೋಟಿ ಕೋಟಿ ಲೈಸೆನ್ಸ್ಗೆ ಬಾರ್ ಲೈಸೆನ್ಸ್ಗೆ ಹಣವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಬಂದಾಗ ನೋಡಿ, ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರೋದು ಅಧಿಕಾರಿಗಳು ಲಂಚ ತಗೊಂಡ್ರೆ ಮಂತ್ರಿಗಳು ಯಾಕೆ ರಾಜೀನಾಮೆಯನ್ನು ಕೊಡಬೇಕು, ಮಂತ್ರಿಗಳು ಯಾಕೆ ಆರ್ ಬಿ ತಿಮ್ಮಾಪುರ್ ಅವ್ರು ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಮಾತನ್ನ ವಿರಾಜಪೇಟೆಯಲ್ಲಿ AS ಪೊನ್ನಣ್ಣ ಹೇಳಿದ್ದಾರೆ. ಆ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದ ಹಾಗೆ ಸಚಿವರ ರಾಜೀನಾಮೆಯನ್ನ ಕೇಳೋದು ಅಪ್ರಸ್ತುತ ಅನ್ನೋ ಮಾತನ್ನ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ. ಪೊನ್ನಣ್ಣ ಅವರು ಹೇಳೋ ಮೂಲಕ ಆರ್ ಬಿ ತಿಮ್ಮಾಪುರ್ ಅವರ ಬೆನ್ನಿಗೆ ನಿಂತಂಗೆ ಕಾಣಿಸ್ತಾ ಇದೆ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದ್ದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದ್ದಾರಲ್ಲ, ಯಾರು ರಾಜೀನಾಮೆ ಕೊಡಬೇಕು? ಅದಕ್ಕೆ ಯಾರೋ ಒಬ್ಬ ಅಧಿಕಾರಿ ಎಲ್ಲೋ ಭ್ರಷ್ಟಾಚಾರ ತಗೊಂಡು ಸಿಕ್ಕಾಕೊಂಡ್ರೆ ಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳಿದ್ರೆ, ಈ ದೇಶದ ಸುರಕ್ಷತೆಯನ್ನು, ಈ ದೇಶದ ಗಡಿಯನ್ನು ಕಾಪಾಡುವಂಥ ಜವಾಬ್ದಾರಿ ವಹಿಸ್ಕೊಂಡಿರುವಂಥ ಮಂತ್ರಿ ಏನು ಮಾಡಬೇಕು? ಪುಲ್ವಾಮಾ, ಪಹಲ್ಗಾಮ್ ಇದೆಲ್ಲ ನಡೆದಾಗ ಜವಾಬ್ದಾರಿ ಅಲ್ವ ಅವ್ರದ್ದು? ಅದು ಅವ್ರ ಜವಾಬ್ದಾರಿ ನೆರವೇರಿಸಲಿ. ಇಲ್ಲಿದ್ದು ಮಂತ್ರಿ ಆಮೇಲೆ ನೋಡೋಣ. ಅಲ್ಲ, ನಾನು ನೋಡಲಿಲ್ಲ, ನಾನೇನು ಭ್ರಷ್ಟಾಚಾರದ ಪರ ಮಾತಾಡ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅಧಿಕಾರಿಗಳ ಹಂತದಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ನೀವು ಮಂತ್ರಿಗಳು ರಾಜೀನಾಮೆ ಕೊಡಿ ಅಂತ ಹೇಳೋದು ಎಷ್ಟು ಸೂಕ್ತ ಅಂತ ಹೇಳುವಂಥ ಪ್ರಶ್ನೆ.
ಆದರೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ದಾಖಲೆಗಳಿದೆ ಅಥವಾ ಅದಕ್ಕೆ ಆಧಾರ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕ್ರಮ ಜರುಗಲೇಬೇಕು. ನೇರವಾಗಿ ಯಾವುದಾರ ಮಂತ್ರಿಯಲ್ಲಿ ಅವರ ಕರ್ತವ್ಯ ಲೋಪ ಇದ್ದರೆ, ವೈಫಲ್ಯ ಇದ್ದರೆ ರಾಜೀನಾಮೆ ಕೊಡಲೇಬೇಕು ಅವರು, ಯಾರೇ ಮಂತ್ರಿ ಇರಲಿ. ಆದರೆ ಅದು ಅನ್ವಯ ಕೇಂದ್ರಕ್ಕೂ ಆಗುತ್ತೆ, BJP ಆಡಳಿತ ಸರ್ಕಾರಕ್ಕೂ ಆಗುತ್ತೆ, ಕಾಂಗ್ರೆಸ್ ಆಡಳಿತ ಸರ್ಕಾರಕ್ಕೂ ಕೂಡ ಆಗುತ್ತೆ ಅಂತ ಹೇಳೋದು ಕೇಳ್ತಾರೆ. ಅದು ಅವ್ರನ್ನೇ ಕೇಳಬೇಕು ಮುಖ್ಯಮಂತ್ರಿಗಳಿಗೆ. ಅಲ್ಲ, ಇದರ ಪೂರ್ಣ ಮಾಹಿತಿ ನನ್ನ ಹತ್ರ ಇಲ್ಲ. ನಾನು ಕೂಡ ಬೆಳಗ್ಗೆ ಪೇಪರ್ನಲ್ಲಿ ಓದಿದ್ದೀನಿ ಅಷ್ಟೇ, ಬೆಂಗಳೂರಿಗೆ ಹೋಗಿಲ್ಲ, ನಾನು 1 ವಾರ ಆಯಿತು. ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದ್ದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದ್ದಾರಲ್ಲ. ಸರ್ಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಚಿವರ ತಲೆದಂಡವಾಗಬೇಕು ಅನ್ನುವಂಥ ಬಿಜೆಪಿಯ ಆಕ್ರೋಶ ಇತ್ತಲ್ಲ, ಸಚಿವರು ಅವರಿಗೆ ಗೊತ್ತಿಲ್ಲದೆ ಎಲ್ಲವೂ ನಡೆದು ಬೀಳುತ್ತಾ, ಅಧಿಕಾರಿಗಳು ಹಾಗಾದ್ರೆ ಅವರಿಗೆ ಗೊತ್ತಿಲ್ಲದೆಯೇ ಕೋಟಿ ಕೋಟಿ ಲೈಸೆನ್ಸ್ಗೆ, ಬಾರ್ ಲೈಸೆನ್ಸ್ಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಬಂದಾಗ ನೋಡಿ, ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರೋದು ಅಧಿಕಾರಿಗಳು ಲಂಚ ತಗೊಂಡ್ರೆ ಮಂತ್ರಿಗಳು ಯಾಕೆ ರಾಜೀನಾಮೆಯನ್ನು ಕೊಡಬೇಕು, ಮಂತ್ರಿಗಳು ಯಾಕೆ RB ತಿಮ್ಮಾಪುರ್ ಅವ್ರು ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಮಾತನ್ನ ವಿರಾಜಪೇಟೆಯಲ್ಲಿ AS ಪೊನ್ನಣ್ಣ ಹೇಳಿದ್ದಾರೆ. ಆ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದ ಹಾಗೆ ಸಚಿವರ ರಾಜೀನಾಮೆಯನ್ನ ಕೇಳೋದು ಅಪ್ರಸ್ತುತ ಅನ್ನೋ ಮಾತನ್ನ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ. ಪೊನ್ನಣ್ಣ ಅವರು ಹೇಳೋ ಮೂಲಕ RB ತಿಮ್ಮಾಪುರ್ ಅವರ ಬೆನ್ನಿಗೆ ನಿಂತಂಗೆ ಕಾಣಿಸ್ತಾ ಇದೆ. ಎಲ್ಲ ಅಧಿಕಾರಿಗಳಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಗಡಿ ಭಾಗದಲ್ಲಿ ದಿನನಿತ್ಯ ಪಾಕಿಸ್ತಾನದವರು ಮತ್ತು ಉಗ್ರಗಾಮಿಗಳು ಒಳಗಡೆ ಬರ್ತಾ ಇದ್ದಾರಲ್ಲ, ಇಲ್ಲಿ ಬಂದು ನಮ್ಮ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದ್ದಾರಲ್ಲ, ಯಾರು ರಾಜೀನಾಮೆ ಕೊಡಬೇಕು ಅದಕ್ಕೆ? ಯಾರೋ ಒಬ್ಬ ಅಧಿಕಾರಿ ಎಲ್ಲೋ ಭ್ರಷ್ಟಾಚಾರ ತಗೊಂಡು ಸಿಕ್ಕಾಕೊಂಡ್ರೆ ಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳಿದ್ರೆ, ಈ ದೇಶದ ಸುರಕ್ಷತೆಯನ್ನು, ಈ ದೇಶದ ಗಡಿಯನ್ನು ಕಾಪಾಡುವಂಥ ಜವಾಬ್ದಾರಿ ವಹಿಸ್ಕೊಂಡಿರುವಂಥ ಮಂತ್ರಿ ಏನು ಮಾಡಬೇಕು? ಪುಲ್ವಾಮಾ, ಪಹಲ್ಗಾಮ್ ಇದೆಲ್ಲ ನಡೆದಾಗ ಜವಾಬ್ದಾರಿ ಅಲ್ವ ಅವ್ರದ್ದು? ಅದು ಅವ್ರ ಜವಾಬ್ದಾರಿ ನೆರವೇರಿಸಲಿ. ಇಲ್ಲಿದ್ದು ಮಂತ್ರಿ ಆಮೇಲೆ ನೋಡೋಣ. ಅಲ್ಲ, ನಾನು ನೋಡಲಿಲ್ಲ, ನಾನೇನು ಭ್ರಷ್ಟಾಚಾರದ ಪರ ಮಾತಾಡ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅಧಿಕಾರಿಗಳ ಹಂತದಲ್ಲಿ ಆಗುವಂಥ ಭ್ರಷ್ಟಾಚಾರಕ್ಕೆ ನೀವು ಮಂತ್ರಿಗಳು ರಾಜೀನಾಮೆ ಕೊಡಿ ಅಂತ ಹೇಳೋದು ಎಷ್ಟು ಸೂಕ್ತ ಅಂತ ಹೇಳುವಂಥ ಪ್ರಶ್ನೆ. ಆದರೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ದಾಖಲೆಗಳಿದೆ ಅಥವಾ ಅದಕ್ಕೆ ಆಧಾರ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕ್ರಮ ಜರುಗಲೇಬೇಕು. ನೇರವಾಗಿ ಯಾವುದಾರ ಮಂತ್ರಿಯಲ್ಲಿ ಅವರ ಕರ್ತವ್ಯ ಲೋಪ ಇದ್ದರೆ, ವೈಫಲ್ಯ ಇದ್ದರೆ ರಾಜೀನಾಮೆ ಕೊಡಲೇಬೇಕು ಅವರು.